ಸ್ಮೈಲ್ ವಿತ್ ರಮ್ಯಾ ಚಂದ್ರಾಜ್. ಯಾವಾಗಲೂ ಒಂದು ಟಾಪಿಕ್ ಎಲ್ಲರ ಬಾಯಲ್ಲೂ ಕೇಳ್ತಾ ಇರ್ತೀವಿ ನಾವು, ಕಾನ್ಫಿಡೆನ್ಸ್ ಇಲ್ಲ, ಅಥವಾ ಈಗಿನ ಮಕ್ಳಿಗಾಗಿರ್ಬೋದು, ಹೈಸ್ಕೂಲ್ ಮಕ್ಕಳು, ಪಿ ಯು ಮಕ್ಕಳು, ಅಥವಾ ಜನ್ರೇಷನ್ ಏನಿದ್ದಾರೆ ಇವಾಗ ವರ್ಕಿಗೆ ಹೋಗ್ತಾ ಇರೋವಂಥವ್ರು ಆಗಿರ್ಬೋದು. ಸೊ ಅವರು ಕೂಡ ಏನು ಹೇಳ್ತಾರೆ ಅಂದರೆ ಕಾನ್ಫಿಡೆನ್ಸ್ ಕೊರತೆ ಇದೆ, ಒಂದು ಇಂಟರ್ವ್ಯೂ ಫೇಸ್ ಮಾಡೋಕ್ಕಾಗಿರ್ಬೋದು, ಅಥವಾ ಇನ್ನೇನಾದರೂ ಕೆಲಸ ಮಾಡೋದಕ್ಕಾದ್ರೂ ಕಾನ್ಫಿಡೆನ್ಸ್ ಕೊರತೆ ಇರುತ್ತೆ ಅಂತ ತುಂಬ ಜನರು ಬಾಯಲ್ಲಿ ನೀವು ಕೇಳ್ತಾ ಇರ್ತೀರ. ಸೊ ಇವಾಗ ನೀವು ಟೈಟಲೇ ನೋಡಿರೋ ಹಾಗೆ ಇವತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಸ್ವಲ್ಪ ಟಿಪ್ಸ್ಗಳು ಕೊಡ್ತೀನಿ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋ ಆಸ್ಪೆಕ್ಟ್ ಏನಿದೆ, ದಿಸ್ ಈಸ್ ನಾಟ್ ಅ ಈಸಿ ಜೋಕ್. ಎಲ್ಲರಿಗೂ ಆ ಕಾನ್ಫಿಡೆನ್ಸ್ ಬರಲ್ಲ. ಎಷ್ಟೋ ಜನಕ್ಕೆ ಎಷ್ಟೋ ವಿಚಾರಗಳ ಬಗ್ಗೆ ನಾಲೆಜ್ ಇರುತ್ತೆ, ಬಟ್ ಸ್ಟಿಲ್ ಅದನ್ನು ಹೇಳೋ ರೀತಿ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಮಾಡೋ ರೀತಿಲೂ ಕಾನ್ಫಿಡೆನ್ಸ್ ಕೊಡ್ತಾ ಇರುತ್ತೆ. ಸೊ ಇದೇನು ದೊಡ್ಡದು ಕಷ್ಟವಾದಂಥ ವಿಷಯ ಏನಲ್ಲ. ನಿಮ್ಮ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದರೆ ಕೆಲವು ಸಣ್ಣ ಸಣ್ಣ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಸೊ ನೀವು ತುಂಬ ಕಾನ್ಫಿಡೆಂಟಾಗಿ ಎಲ್ಲನೂ ಫೇಸ್ ಮಾಡ್ಬೋದು ಆ್ಯಂಡ್ ಎಲ್ಲ ಸಿಚುವೇಶನ್ಸ್ ಕೂಡ ಹ್ಯಾಂಡ್ಲ್ ಮಾಡ್ಬೋದು. ಸೊ ಟಿಪ್ ನಂಬರ್ 1 ಏನಂದರೆ, ನೀವು ಪರ್ಸ್ನಲ್ ಗ್ರೂಮಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಅಂದರೆ ನಿಮ್ಮನ್ನು ನೀವು ಕ್ಲೀನಾಗಿರೋ ಅಂಥದ್ದಾಗಿರ್ಬೋದು, ಕ್ಲೀನಾಗಿ ಇಟ್ಕೊಳ್ಳೋ ಅಂಥದ್ದು, ಸ್ನಾನ ಮಾಡೋದಾಗಿರ್ಬೋದು, ಆ್ಯಂಡ್ ಕ್ಲೀನಾಗಿ ಡ್ರೆಸ್ ಮಾಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಯು ಶುಡ್ ಲವ್ ಯುವರ್ ಫಿಸಿಕ್. ಅಂದರೆ ನಿಮ್ಮನ್ನು ನೀವು ಮೊದಲು ಪ್ರೀತಿಸೋದು ಕಲಿಬೇಕು. ನಿಮ್ಮನ್ನ ನೀವು ಯಾವಾಗ ಪ್ರೀತಿಸ್ತೀರ ಆವಾಗ ಕಾನ್ಫಿಡೆನ್ಸ್ ಬರುತ್ತೆ. ಎಷ್ಟೋ ಜನಕ್ಕೆ ಇನ್ಫೀರಿಯಾರಿಟಿ ಇರುತ್ತೆ. ನಾನು ದಪ್ಪ ಇದ್ದೀನಿ, ಸಣ್ಣ ಇದ್ದೀನಿ, ಕೆಲವೊಬ್ರು ನಾನು ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದೀನಿ, ಕೆಲವೊಬ್ರು ನಾನು ತುಂಬ ಸಣ್ಣ ಇದ್ದೀನಿ, ಆ ಥರದ್ದೆಲ್ಲ ಇರುತ್ತೆ. ಸೊ ಫಸ್ಟ್ ಮೈಂಡಿಂದ ಅದನ್ನೆಲ್ಲ ತೆಗೆದು ಹಾಕಬೇಕು. ಫಸ್ಟ್ ಯು ಶುಡ್ ಲವ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಪ್ರೀತಿಸಿ. ಆ್ಯಂಡ್ ಪರ್ಸ್ನಲ್ ಗ್ರೂಮಿಂಗ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ನಿಮ್ಮನ್ನ ನೀವು ಕ್ಲೀನಾಗಿ ಇಟ್ಕೊಳ್ಳೋದು, ಹೇರ್ಸ್ ಆಗಿರ್ಬೋದು, ನೇಲ್ಸ್ ಆಗಿರ್ಬೋದು, ಆ್ಯಂಡ್ ಯುವರ್ ಡ್ರೆಸ್ ಸೆನ್ಸ್. ನಿಮ್ಗೆ ಯಾವ ಡ್ರೆಸ್ ಕಂಫರ್ಟೇಬಲ್ ಅನಿಸುತ್ತೆ ಅದನ್ನು ಹಾಕ್ಕೊಂಡು ಯು ಶುಡ್ ಬಿ ಕಾನ್ಫಿಡೆಂಟ್ ಇನಫ್. ಸೊ ದ್ಯಾಟ್ ಈಸ್ ಟಿಪ್ ನಂಬರ್ 1. ಟಿಪ್ ನಂಬರ್ 2, ನೀವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಆ್ಯಂಡ್ ಮೋರ್ ಓವರ್ ಪಾಸಿಟಿವ್ ಆಗಿರೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಯು ಥಿಂಕ್ ಪಾಸಿಟಿವ್ಲಿ. ಕೆಲವೊಂದು ವಿಚಾರಗಳೇನೋ ಮಾಡ್ತಿರ್ತೀರ ಕೆಲಸ, ಅಥವಾ ಇನ್ನೇನೋ ಸಿಚುವೇಶನ್ ಬಂದಾಗ ಯು ಶುಡ್ ಥಿಂಕ್ ನನ್ನ ಕೈಲಿ ಆಗುತ್ತೆ, ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಆ್ಯಂಡ್ ಐ ಕ್ಯಾನ್ ಹ್ಯಾಂಡಲ್ ಇಟ್ ಆ್ಯಂಡ್ ಐ ಆಮ್ ಕೇಪಬಲ್ ಆಫ್ ಇಟ್. ನನ್ನ ಕೈಲಿ ಆಗುತ್ತೆ ಆ್ಯಂಡ್ ಐ ಆಮ್ ವೆರಿ ಸ್ಟ್ರಾಂಗ್ ಇನಫ್ ಟು ಹ್ಯಾಂಡಲ್ ಆಲ್ ದೋಸ್ ಸಿಚುವೇಶನ್ಸ್. ನನ್ನ ಕೈಲಿ ಆಗುತ್ತೆ, ನಾನು ಬೆಟರ್ ಆಗಿ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀನಿ. ಆ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ಆಗೋದು ಏನೇ ಆಗ್ತಾಯಿದ್ರು ನಿಮ್ಮ ಜೀವನದಲ್ಲಿ ಅದು ಒಳ್ಳೆಯದಕ್ಕೆ ಆಗ್ತಾಯಿದೆ ಅನ್ನೋ ಒಂದು ಕಾನ್ಸೆಪ್ಟ್ ಮನಸ್ಸಲ್ಲಿ ಇಟ್ಕೊಂಡ್ರೆ ಆಗ ನೀವು ಫುಲ್ ಡೇ ಪಾಸಿಟಿವ್ ಆಗೇ ಇರ್ತೀರ. ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗಲೂ ಕಾನ್ಫಿಡೆನ್ಸ್ ಕೂಡ ನಿಮ್ಮದು ಯಾವತ್ತೂ ಕಡಿಮೆ ಆಗಲ್ಲ, ಕಾನ್ಫಿಡೆನ್ಸ್ ಕೂಡ ಅದರಿಂದ ಇಂಪ್ರೂವ್ ಆಗುತ್ತೆ. ಟಿಪ್ ನಂಬರ್ 3, ಇದು ಸೆಕೆಂಡ್ ಟಾಪಿಕ್ ಏನಿದೆ, ಟಿಪ್ಸ್ ಏನಿದೆ ಅದಕ್ಕೆ ರಿಲೇಟ್ ಆಗಿದೆ. ನೀವೇನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಅದನ್ನು ಯು ಶುಡ್ ಆ್ಯಕ್ಟ್ ಪಾಸಿಟಿವ್ಲಿ. ಈಗ ಏನೇನು ಯೋಚನೆ ಮಾಡ್ತಿರ್ತಿರಲ್ಲ ಅದೇ ಥರನೇ ಈಗ ಯಾರನ್ನ ಹೊಸಬರನ್ನ ಮೀಟ್ ಮಾಡ್ತೀರಾ, ಅಥವಾ ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಅವ್ರನ್ನ ಮೀಟ್ ಮಾಡಿದಾಗ ಸೊ ಯು ಟೆಲ್ ದೆಮ್ ಯು ಮೇಡ್ ಮೈ ಡೇ, ಅದರ್ವೈಸ್ ನೈಸ್ ಮೀಟಿಂಗ್ ಯು, ನೈಸ್ ಟಾಕಿಂಗ್ ಟು ಯು, ಇಟ್ ವಾಸ್ ಅ ಗುಡ್ ಡೇ ಸ್ಪೆಂಟ್ ವಿತ್ ಯು. ಆ್ಯಂಡ್ ಇನ್ನೊಬ್ರು ವಿಶ್ ಮಾಡಿ, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ನೈಸ್ ಡೇ. ಸೊ ದ್ಯಾಟ್ ಈಸ್ ಆಲ್ಸೋ ಕಾನ್ಸೆಪ್ಟ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಅದರಿಂದ ನಿಮಗೂ ಕಾನ್ಫಿಡೆನ್ಸ್ ಬೂಸ್ಟಪ್ ಆಗುತ್ತೆ. ಆ್ಯಂಡ್ ವೆನ್ ನೀವೇನು ಪಾಸಿಟಿವ್ ಆಗಿ ನೀವು ರಿಯಾಕ್ಟ್ ಮಾಡ್ತೀರಾ ಆ ಕಡೆಯಿಂದನೂ ಪಾಸಿಟಿವ್ ರಿಯಾಕ್ಷನ್ ಬರುತ್ತೆ. ಸೊ ಜೀವನ ಅನ್ನೋದೇ ಒಂದು ಕನ್ನಡಿ ಇದ್ದಂಗೆ. ಸೊ ನೀವು ಏನು ಕೊಡ್ತೀರಾ ಅದೇ ನಿಮಗೆ ವಾಪಸ್ ಬರುತ್ತೆ. ಸೊ ನೀವು ಪಾಸಿಟಿವ್ ಆಗಿ ಅವ್ರಿಗೆ ಚೆನ್ನಾಗಿತ್ತು ಇವತ್ತು ಡೇ ನಿಮ್ಮ ಜೊತೆ ಕಳೆದಿತ್ತು, ಅಥವಾ ಹ್ಯಾವ್ ಅ ನೈಸ್ ಡೇ, ಹ್ಯಾವ್ ಅ ಗುಡ್ ಡೇ, ಇವತ್ತು ನಿಮ್ಗೆ ಒಳ್ಳೇದಾಗಲಿ, ಅಥವಾ ಬೆಸ್ಟ್ ಆಫ್ ಲಕ್, ಗುಡ್ ಲಕ್, ಈ ಥರ ಹೇಳೋದ್ರಿಂದ ಸೊ ನಿಮಗೂ ಅದೇ ವಿಷಸ್ ವಾಪಸ್ ಬರುತ್ತೆ. ಆ್ಯಂಡ್ ಯು ವಿಲ್ ಫೀಲ್ ಮೋರ್ ಕಾನ್ಫಿಡೆಂಟ್ ಆಫ್ ಯುವರ್ ಸೆಲ್ಫ್. ಆ್ಯಂಡ್ ನಿಮಗೂ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಬಂದು, ಆತ್ಮಸ್ಥೈರ್ಯ ಬಂದು ನೀವು ತುಂಬ ಕಾನ್ಫಿಡೆಂಟಾಗಿ ಎಲ್ಲದನ್ನೂ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ದಿಸ್ ಇಸ್ ಟಿಪ್ ನಂಬರ್ 3. ಸೊ ಟಿಪ್ ನಂಬರ್ 4, ಗೆಟ್ ಪ್ರಿಪೇರ್ಡ್ ಆರ್ ಪ್ರಾಕ್ಟೀಸ್ ಯುವರ್ ಸೆಲ್ಫ್ ಮೋರ್ ಆ್ಯಂಡ್ ಮೋರ್. ಏನಂತ ಅಂದರೆ, ನೀವು ಯಾವುದೇ ವಿಚಾರ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಒಂದು ಅಡುಗೆನೇ ಆಗಿರ್ಬೋದು, ಒನ್ಸ್ ಫಾರ್ ಆಲ್ ಯಾರೂ ಕುಕಿಂಗ್ ಕಲಿಯೋಕ್ಕಾಗಲ್ಲ, ಅದು ಪ್ರಾಕ್ಟೀಸ್ ಬೇಕು. ಆ್ಯಂಡ್ ಓದ್ತಾ ಇರೋ ಸ್ಟೂಡೆಂಟ್ಸ್ಗಾಗಿರ್ಬೋದು, ಯು ಹ್ಯಾವ್ ಟು ರೈಟ್ ಆ್ಯಂಡ್ ಲರ್ನ್. ನೀವು ಬರೆದು ಕಲಿತಷ್ಟು ನಿಮಗೆ ಪ್ರಾಕ್ಟೀಸ್ ಆದಷ್ಟು ಚೆನ್ನಾಗಿ ನೆನಪಿರುತ್ತೆ ಎಕ್ಸಾಮಲ್ಲಿ ಬರೀಲಿಕ್ಕೆ. ಸೊ ಯಾವುದೇ ಥಿಂಗ್ಸ್ ಆಗಿರ್ಬೋದು, ಯು ಶುಡ್ ಗೆಟ್ ಪ್ರಾಕ್ಟೀಸ್. ನೀವು ತುಂಬ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಅದು ಕಾನ್ಫಿಡೆಂಟ್ ಬರುತ್ತೆ. ಒಂದು ಎಕ್ಸಾಮ್ ಫೇಸ್ ಮಾಡೋಕ್ಕಾಗಿರ್ಬೋದು, ಇನ್ನೇನೋ ಒಂದು ಇಂಟರ್ವ್ಯೂ ಇದ್ದರೆ ಸೊ ನೀವು ಅದಕ್ಕೂ ಪ್ರಾಕ್ಟೀಸ್ ಮಾಡ್ಕೋಬೇಕು. ವಾಟ್ ವಿಲ್ ಬಿ ದ ಪ್ರಾಬಬಲ್ ಕ್ವೆಶನ್ಸ್, ಏನೇನು ಕ್ವೆಶನ್ಸ್ ಕೇಳ್ತಾರೆ, ಯಾವ್ದು ಈಸಿ ಆಗ್ಬೋದು, ಏನು ಕಲಿತ್ರೆ ನನಗೆ ಇಂಟರ್ವ್ಯೂ ಸಕ್ಸಸ್ ಆಗುತ್ತೆ ಅಂತ. 1 ಸಾರಿ 2 ಸಾರಿ 3 ಸಾರಿ ಫೇಲಿಯರ್ ಆಗ್ಬೋದು, ಬಟ್
ಅಟ್ಲೀಸ್ಟ್ ನೀವು 10ನೇ ಸಾರಿ ಅಥವಾ 11ನೇ ಸಾರಿ ಏನಾದರೂ ಒಂದು ಪ್ರಾಕ್ಟೀಸ್ ಮಾಡಿದಾಗ 100% ಸಕ್ಸಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಏನು ಬೇಕು ಅಂತ ಅಂದರೆ ನೀವು ಫಸ್ಟ್ ಆಫ್ ಆಲ್ ಪ್ರಿಪೇರ್ ಆಗಬೇಕು. ಯಾವುದೇ ಟಾಪಿಕ್ ಆಗಲಿ, ನೆಕ್ಸ್ಟ್ ವೀಕ್ ಇನ್ನೇನೋ ಒಂದು ಪ್ರಾಜೆಕ್ಟ್ ಇರುತ್ತೆ, ನಿಮ್ಮ ಆಫೀಸಲ್ಲಿ ಏನೋ ಒಂದು ಪ್ರಾಜೆಕ್ಟ್ ಇರುತ್ತೆ, ಅದರ್ವೈಸ್ ನೀವು ಇನ್ನೇನೋ ಹೊರಗಡೆ ಏನೋ ಪ್ರೆಸೆಂಟೇಷನ್ಸ್ ಕೊಡೋದಿರುತ್ತೆ, ಅಥವಾ ಸ್ಕೂಲ್ ಮಕ್ಕಳಿಗೇನೋ ಇರುತ್ತೆ. ಸೊ ಏನಾಗುತ್ತೆ, ಯು ಹ್ಯಾವ್ ಟು ಪ್ರಾಕ್ಟೀಸ್ ಫಸ್ಟ್. ಆವಾಗ ಅವತ್ತಿನ ದಿವಸ ನೀವು ಏನು ಮಾಡೋದಿರುತ್ತೆ ಅದು ಕಾನ್ಫಿಡೆಂಟಾಗಿ ಹ್ಯಾಂಡಲ್ ಮಾಡ್ತೀರಾ. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಕುಕಿಂಗ್ ಆದರೂ ಆಗಿರ್ಬೋದು, ಹೌಸ್ ವೈಫ್ಸ್ಗೆ 3 or 4 times ಒಂದು ಅಡುಗೆ ಕೆಟ್ಟೋಗ್ಬೋದು, ಬಟ್ ಅಟ್ ದ 4th time ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತೀರಾ, ಆ್ಯಂಡ್ ಆಗ ನಿಮಗೆ ನೀವು ಮಾಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಸೊ ದ್ಯಾಟ್ ಈಸ್ ಟಿಪ್ ನಂಬರ್ 4. ಸೊ ನೆಕ್ಸ್ಟ್ ಟಿಪ್ ನಂಬರ್ 5. ಸೊ ಇದು ಟಿಪ್ ನಂಬರ್ 5 ಏನಂತಂದರೆ ರೀಡಿಫೈನ್ ಫಿಯರ್ ಆ್ಯಂಡ್ ಫೇಲ್ಯೂರ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಹೆದರಿಕೆ ಮತ್ತು ಸೋಲ್ ಏನಾಗಿರುತ್ತೆ ಅದನ್ನು ನೀವು ಚೇಂಜ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಯು ಶುಡ್ ಚೇಂಜ್ ಯುವರ್ ಸೆಲ್ಫ್. ಸೊ ಹೆದರಿಕೆ ಅನ್ನೋದನ್ನ ಒಂದು ಅವಕಾಶ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಹಾಗೆ ಫೇಲಿಯರ್, ಸೋಲು, ಯಾವ್ದಾದ್ರು ವಿಚಾರದಲ್ಲಿ ನೀವು ಸೋಲು ಕಂಡಿದ್ರೆ ಅದನ್ನು ನೀವು ಒಂದು ಫೀಡ್ಬ್ಯಾಕ್, ಫ್ಯೂಚರ್ಗೆ ನಾನು ಅದು ಏನಕ್ಕೆ ಆ ವಿಚಾರದಲ್ಲಿ ಸೋತೆ, ಎಲ್ಲಿ ಎಡ್ಬೋದ್ವಿ, ಎಲ್ಲಿ ಸರಿ ಮಾಡ್ಕೋಬೇಕು, ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದು ಒಂದು ಪಾಯಿಂಟ್ ಸಿಗುತ್ತೆ. ಸೊ ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಬೂಸ್ಟಪ್ ಆಗುತ್ತೆ, ಆತ್ಮಸ್ಥೈರ್ಯ ಅದರಿಂದ ಖಂಡಿತವಾಗ್ಲೂ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಇಸ್ ಟಿಪ್ ನಂಬರ್ 6. ಇದರಲ್ಲಿ ಏನಂದರೆ ನಿಮ್ಮ ಜ್ಞಾನ ಏನಿದೆ ಅದನ್ನು ಹೆಚ್ಚು ಮಾಡ್ಕೋಬೇಕು, ಅಂದರೆ ಇಂಪ್ರೂವಿಂಗ್ ಯುವರ್ ನಾಲೆಜ್. ಯಾಕಂದರೆ ಯಾವುದಾದ್ರು ವಿಷಯದಲ್ಲಿ ಆಗಿರ್ಬೋದು, ನಿಮಗೆ ನಾಲೆಜ್ ಕೊರತೆ ಇದ್ದಾಗ ಕಾನ್ಫಿಡೆನ್ಸ್ ಕೂಡ ಡೌನ್ ಆಗಿಬಿಡುತ್ತೆ. ಯಾರೋ ಒಂದು ಟಾಪಿಕ್ ಏನೋ ಮಾತಾಡ್ತಿರ್ತಾರೆ, ನಿಮಗದು ಗೊತ್ತಿಲ್ಲ ಅಂದಾಗ ಯು ಲೂಸ್ ಯುವರ್ ಕಾನ್ಫಿಡೆನ್ಸ್. ಸೊ ಹಾಗಾಗಿ ಕೆಲವೊಂದು ವಿಷಯದ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ದಟ್ ವಿಲ್ ಇಂಪ್ರೂವ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಅದನ್ನು ಹೇಗೆ ಮಾಡ್ಕೋಬೋದು, ನೀವು ಬುಕ್ಸ್ಗಳನ್ನ ಓದ್ಬೋದು, ಮ್ಯಾಗ್ಝಿನ್ಸ್ ಓದ್ಬೋದು, ಆ್ಯಂಡ್ ಯು ಕ್ಯಾನ್ ಡೂ ರಿಸರ್ಚ್. ಈಗ ಗೂಗಲ್ ಇದೆ, ಆ್ಯಂಡ್ ಯು ಕ್ಯಾನ್ ಯೂಸ್ ವೇರಿಯಸ್ ಸೋಷಿಯಲ್ ಮೀಡಿಯಾ. ಸೊ ಈ ಥರದ್ರಿಂದ ನೀವು ನಾಲೆಜ್ ಇಂಪ್ರೂವ್ ಮಾಡ್ಕೋಬೋದು. ಸೊ ಅದರಿಂದ ಆ ಥರ ನಾಲೆಜ್ ಇಂಪ್ರೂವ್ ಮಾಡ್ಕೊಂಡಾಗ ಒಂದು ಸರ್ಟನ್ ಟಾಪಿಕ್ ಬಗ್ಗೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ನಿಮಗೆ ಆತ್ಮಸ್ಥೈರ್ಯ ಇಂಪ್ರೂವ್ ಆಗುತ್ತೆ. ಹಾಗೆ ನೀವು ನಾಲೆಜಬಲ್ ಪರ್ಸನ್ಸ್ನ ಕೂಡ ಮೀಟ್ ಮಾಡ್ಬೋದು, ಅಥವಾ ಒಂದು ಶಾರ್ಟ್ ಟರ್ಮ್ ಕೋರ್ಸಸ್ಗೆ ಸೇರಿಕೊಂಡ್ರು ಕೂಡ ನಿಮ್ಗೆ ಯಾವುದಾದ್ರೂ ಒಂದು ನಾಲೆಜ್ ಬಗ್ಗೆ ತುಂಬ ಚೆನ್ನಾಗಿ ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ದ್ಯಾಟ್ ಈಸ್ ಟಿಪ್ ನಂಬರ್ 6. ಸೊ ನೆಕ್ಸ್ಟ್ ಈಸ್ ಟಿಪ್ ನಂಬರ್ 7. ಇಲ್ಲಿ ನೀವು ಏನಂತಂದರೆ ನೀವು ಒಂದು ಈಕ್ವಾಲಿಟಿ ಮೆಂಟಾಲಿಟಿಗೆ ಶಿಫ್ಟ್ ಆಗಬೇಕಾಗುತ್ತೆ. ಸೊ ಈಕ್ವಾಲಿಟಿ ಮೆಂಟಾಲಿಟಿ ಅಂತ ಅಂದರೆ ಏನು? ಸೊ ಹೇಗೆಂದರೆ ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಒಂದು ಪ್ರೆಸೆಂಟೇಷನ್ ಕೊಡ್ತಿರ್ತೀರಾ, ಒಂದು 10-15 ಜನದ ಮುಂದೆ ಆಗಿರ್ಬೋದು, ಅಥವಾ ಒಂದು 50-100 ಜನದ ಮುಂದೆನೂ ಒಂದು ಸ್ಪೀಚ್ ಕೊಡ್ತಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಹೇಗಿರಬೇಕು, ನೀವು ಮನಸ್ಸಲ್ಲಿ ನೀವು ಹೇಗೆ ಎಸ್ಯೂಮ್ ಮಾಡ್ಕೋಬೇಕು ಅಂತಂದರೆ, ಎದುರುಗಡೆ ಎಲ್ಲ ಯಾರು ಕೂತಿದ್ದಾರೆ ಅವ್ರಿಗೆ ನೀವು ಮಾತಾಡ್ತಿರೋದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ಗೊತ್ತಿದೆ, ಸೊ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆ, ನನ್ನ ಭಾವನೆಗೆ ನಾನು ಮಾತಾಡ್ತಾ ಇರೋ ರೀತಿ ಸರಿಯಾಗಿದೆ, ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ನಾನು ಏನೋ ಹೇಳ್ತಾ ಇದ್ದೀನಿ ಅಂತ ಯು ಹ್ಯಾವ್ ಟು ಎಸ್ಯೂಮ್. ನನಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡ್ರೆ ಅದು ಒಂದು ಏನಾಗುತ್ತೆ, ದ್ಯಾಟ್ ವಿಲ್ ಬಿ ಅ ಈಗೋ. ಸೊ ಹಾಗಲ್ಲ. ಸೊ ನೀವೇನಂತಂದರೆ ಎದುರುಗಡೆ ಇರೋರಿಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ, ನಾನು ಇನ್ನೊಂದು ಸ್ವಲ್ಪ ಅವ್ರಿಗೆ ಹೇಳಿ ಅರ್ಥ ಮಾಡಿಸ್ತಾ ಇದ್ದೀನಿ, ಅಥವಾ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ವಿಚಾರದ ಬಗ್ಗೆ ಅನ್ನೋದನ್ನ ಮನಸ್ಸಲ್ಲಿ ನೀವು ಅಸ್ಯೂಮ್ ಮಾಡಿಕೊಂಡು ಮಾತಾಡಬೇಕಾಗುತ್ತೆ. ಸೊ ಅದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡುತ್ತೆ, ಆ್ಯಂಡ್ ನೀವು ಸ್ಪೀಚ್ ಆಗಿರ್ಬೋದು ಅಥವಾ ಪ್ರೆಸೆಂಟೇಷನ್ ಏನಾಗಿರುತ್ತೆ ಅದನ್ನು ಫುಲ್ 100% ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಟಿಪ್ ಇಸ್ 8th ಟಿಪ್. ಇದು ಏನಂತಂದರೆ, ಈಗ ಆತ್ಮಸ್ಥೈರ್ಯ ನೀವು ಹೆಚ್ಚಿಸ್ಕೋಬೇಕು ಅಂತಂದರೆ ಯು ಶುಡ್ ಎಂಬಾಡಿ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಸೊ ಏನಂತಂದರೆ, ಯಾವುದೋ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕಿರುತ್ತೆ, ತುಂಬ ಬ್ಲ್ಯಾಂಕ್ ಅನಿಸ್ತಾ ಇರ್ತಾರೆ. ಸೊ ಸ್ಟಾಪ್ ಫಾರ್ ಅ ಮೂಮೆಂಟ್, ಒಂದು ಕ್ಷಣ ನಿಲ್ಲಿಸ್ಬಿಟ್ಟು ಕಣ್ಣು ಮುಚ್ಚಿಬಿಟ್ಟು, ಅಥವಾ ನಿಮಗೆ ಇನ್ನೇನಾದರೂ ಹಾಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತಂದರೆ ಜಸ್ಟ್ ಸ್ಟಾಪ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ. ಸೊ ಜಸ್ಟ್ ಫಾರ್ 2 seconds. ಸೊ ನೀವು ಅದನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು. ಆವಾಗ ಯಾವುದೇ ರೀತಿ ಕಷ್ಟವೂ ಆಗಲ್ಲ. ಸೊ ಯು ಶುಡ್ ಎಂಬಾಡಿ ಕಾನ್ಫಿಡೆನ್ಸ್. ಆವಾಗ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ, ಆ್ಯಂಡ್ ಆ ಸಿಚುವೇಶನ್ನ ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡ್ತೀರ. ಸೊ ಫ್ರೆಂಡ್ಸ್, ಇವಾಗ ಲಾಸ್ಟ್ ಟಿಪ್ಪು, ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಬೇಕು ಅಂದರೆ ಅಟ್ ದ ಸೇಮ್ ಟೈಮ್ ಸ್ಮೈಲ್ ಮಾಡಬೇಕು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಗು ಅನ್ನೋದು ತುಂಬ ಅವಶ್ಯಕತೆ ಇದೆ ಈಗಿನ ಲೈಫ್ ಸ್ಟೈಲಲ್ಲಿ, ಬಿಕಾಸ್ ತುಂಬ ಪ್ರೆಷರು, ಸ್ಟ್ರೆಸ್ಸಲ್ಲೇ ಎಲ್ಲ ದಿನ ನಡೀತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ತುಂಬ ಖುಷಿಯಾಗಿ ನಗ್ನಗ್ತಾ ಇದ್ದರೆ, ಆ್ಯಂಡ್ ಹೊಸೊಬ್ಬರನ್ನ ಮೀಟ್ ಮಾಡಿದಾಗಲ ಅಥವಾ ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ ಯಾರಿಗಾರು ಒಂದು ಸ್ಮೈಲ್ ಮಾಡಿದ್ರೆ ಅವರು ನಿಮಗೆ ಸ್ಮೈಲ್ ವಾಪಸ್ ಕೊಡ್ತಾರೆ. ಆಗಲೇ ಹೇಳಿದಾಗೆ ನಾನು, ಲೈಫ್ ಈಸ್ ಅ ಮಿರರ್, ಕನ್ನಡಿ ಇದ್ದಂಗೆ, ನೀವು ಏನು ಕೊಡ್ತೀರಾ ಅದೇ ನಿಮಗೆ ವಾಪಸ್ ಬರುತ್ತೆ. ಸೊ ನೀವು ಸ್ಮೈಲ್ ಮಾಡಿದಾಗ ಅವರು ನಿಮ್ಗೆ ಆ ಕಡೆಯಿಂದ ಒಂದು ಸ್ಮೈಲ್ ಕೊಡ್ತಾರೆ. ಸೊ ಅದು ನಿಮಗೆ ಕಾನ್ಫಿಡೆನ್ಸ್ ಕೂಡ
ಬೂಸ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ನೀವು ಮಾಡೋ ಕೆಲಸಗಳಲ್ಲೆಲ್ಲ ಇನ್ನೊಂದಷ್ಟು ಆತ್ಮಸ್ಥೈರ್ಯ ಜಾಸ್ತಿಯಾಗಿ ನಿಮ್ಮ ಕೆಲಸಗಳನ್ನ ಕ್ಲೀನಾಗಿ ಸಕ್ಸಸ್ಫುಲ್ಲಾಗಿ ಮಾಡ್ಕೋಬೋದು. ಸೊ ದಿಸ್ ಇಸ್ ದ ಲಾಸ್ಟ್ ಟಿಪ್, 9th ಟಿಪ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ನಿಮಗೆ 9 ಟಿಪ್ಸ್ ಏನಿದೆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ, ಇದು ಸೈಕಾಲಜಿಕಲ್ ರಿಸರ್ಚ್ ಎಲ್ಲ ಆಗಿ ಇದರಲ್ಲಿ ಪ್ರೂವ್ ಆಗಿರೋ ಟಿಪ್ಸ್ ಇದು. ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮಗೆ 100% ಸಕ್ಸಸ್ ಸಿಗುತ್ತೆ. ಆ್ಯಂಡ್ ನೀವು ಕಾನ್ಫಿಡೆಂಟಾಗಿ ಎಲ್ಲ ಸಿಚುವೇಶನು, ಎಲ್ಲ ಥರ ಪ್ರಾಬ್ಲಮ್ಸ್ನು ಹ್ಯಾಂಡಲ್ ಮಾಡ್ಬೋದು. ಇವಾಗಿನ ಲೈಫಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋತ್ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್, ಎರಡಕ್ಕೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಮನಸ್ಸಲ್ಲಿ ಯಾವುದೇ ರೀತಿ ಇನ್ಫೀರಿಯಾರಿಟಿ ಬೇಡ. ನಾವು ಏನು ಕಲ್ತಿದ್ದೀವಿ ಅದ್ರ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ನನಗೆ ತುಂಬ ಜನ ನೋಡಿದ್ದೀನಿ, ನಾನು ಇನ್ನೂ ಇಂಗ್ಲೀಷ್ ಬರೋಲ್ಲ, ಕೆಲವ್ರಿಗೆ ನಾನು ಈ ಥರನೇ ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದೀನಿ ಅಂತನೋ, ಅಥವಾ ನಾನು ತುಂಬ ದಪ್ಪ ಇದ್ದೀನಿ ಅಥವಾ ಸಣ್ಣ ಇದ್ದೀನಿ, ಈ ಥರ ವೇರಿಯಸ್ ಕಾಂಪ್ಲೆಕ್ಸಿಟೀಸ್ ಇರುತ್ತೆ. ಸೊ ಅದು ಯಾವತ್ತೂ ಒಳ್ಳೆಯದಲ್ಲ. ಸೊ ಫಸ್ಟ್ ಅದನ್ನೆಲ್ಲ ಮನಸ್ಸಿಂದ ತೆಗೆದುಹಾಕಿ ಫಸ್ಟ್ ಟಿಪ್ ನಾನು ಏನು ಹೇಳಿದೆ ಅದೇ ಥರ ಲವ್ ಯುವರ್ ಸೆಲ್ಫ್ ಫಸ್ಟ್. ನಿಮ್ಮ ಫಿಸಿಕ್ನಾಗಿರ್ಬೋದು ಅಥವಾ ನಿಮ್ಮನ್ನು ನೀವು ಫಸ್ಟು ಇಷ್ಟಪಡಿ. ಸೊ ಅದರಿಂದ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನನಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ ಇನ್ಯಾವ ಟಿಪ್ಸ್ ಬಗ್ಗೆ ಅಥವಾ ಇನ್ಯಾವುದಾದ್ರು ಕಾನ್ಸೆಪ್ಟ್ ಬಗ್ಗೆ ಟಿಪ್ಸ್ ಬೇಕು ಅಂತ ಅಂದರೆ, ಸೈಕಲಾಜಿಕಲ್ ಟಿಪ್ಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಬರ್ತೀನಿ. ಆ್ಯಂಡ್ ಹೀಗೆ ನನ್ನ ಚಾನೆಲ್ ನೋಡ್ತಾ ಇರಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲೂ ನೋಡಿದ್ದೀರಾ ಅನ್ಕೋತೀನಿ ನಾನು, 100 ಸಬ್ಸ್ಕ್ರೈಬರ್ಸ್ ಆಗಿದೆ. ಆ್ಯಂಡ್ ಇವಾಗ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಸಪೋರ್ಟು, ವಿಶಸ್ಸು ಇದೇ ಥರ ಇರಲಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೇ ಇರಲಿ. ಸೊ ಇನ್ನು ಫ್ಯೂಚರ್ ವೀಡಿಯೋಸಲ್ಲೂ ವೇರಿಯಸ್ ಸೈಕಲಾಜಿಕಲ್ ಟಿಪ್ಸ್ ಆ್ಯಂಡ್ ಡೇ ಟು ಡೇ ಲೈಫ್ಗೆ ಏನು ಬೇಕು ಈ ಥರ ಟಿಪ್ಸ್ಗಳ ಜೊತೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಬರ್ತೀನಿ 100%. ಸೊ ಅಲ್ಲಿವರೆಗೂ ನಗ್ನಗ್ತಾ ಇರಿ. ಆ್ಯಂಡ್ ಇದು ವಿಡಿಯೋ ನೋಡಿದ್ದೀರಾ, ಕಾನ್ಫಿಡೆನ್ಸ್ ಹೆಚ್ಚಿಸ್ಕೊಳ್ಳಿ ಫಸ್ಟು ಲೈಫಲ್ಲಿ. ಯಾರೂ ಲೈಫಲ್ಲಿ ಯಾರೂ ಹೆಚ್ಚು ಅಲ್ಲ, ಯಾರೂ ಕಡಿಮೆನೂ ಅಲ್ಲ. ಇಟ್ ಈಸ್ ಯುವರ್ ಪರ್ಸ್ನಾಲಿಟಿ. ನೀವು ನಿಮ್ಮನ್ನ ಹೇಗೆ ಅಸ್ಯೂಮ್ ಮಾಡ್ಕೋತೀರಾ ಹಾಗೇ ಇರುತ್ತೆ ಪ್ರಪಂಚ. ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್. ಇಟ್ ಈಸ್ ಲೆಫ್ಟ್ ಟು ಯು, ನಿಮಗೆ ಬಿಟ್ಟಿದ್ದು. ಅದನ್ನ ನೀವು ಹೇಗೆ ತೊಗೋತೀರಾ ಜೀವನ ಅಂತ ಅಂದ್ಬಿಟ್ಟು. ಸೊ see you in the next video. Until then, take care. Bye bye. Smile with Ramya Chandraj. Signing off.